ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 17ನೇ ಪ್ರಶ್ನೆ. ಸ್ವತಂತ್ರ ಪತನಗೊಳ್ಳುವ ಕಾರ್ಯದ ಮೇಲೆ ಯಾವ ಬಲ ಪ್ರಯೋಗವಾಗುತ್ತದೆ? ನಾವು ನಗಣ್ಯ ದ್ರವ್ಯರಾಶಿಯನ್ನು ಹೊಂದಿದ್ದರೆ ಸ್ವತಂತ್ರ ಪತನದಿಂದ ತಪ್ಪಿಸಿಕೊಳ್ಳಬಹುದೇ? ಇಲ್ಲದಿದ್ದರೆ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಸ್ವತಂತ್ರ ಪತನಗೊಳ್ಳುವ ಕಾರ್ಯದ ಮೇಲೆ ಯಾವ ಬಲ ಪ್ರಯೋಗವಾಗ್ತದೆ? ಇದಿರೋದೇ ಮುಖ್ಯವಾಗಿ ಸ್ವತಂತ್ರ ಪತನ ಅನ್ನುವಂಥದ್ದು ಗುರುತ್ವಾಕರ್ಷಣೆಯ ಬಲ ಪ್ರಯೋಗವಾಗಿರ್ತದೆ. ಹಾಗಿದ್ರೆ ನಾವು ನಗಣ್ಯ ದ್ರವ್ಯರಾಶಿಯನ್ನ ಹೊಂದಿದೀವಿ, ಬಹಳ ಕಡಿಮೆ ಇದೆ ನಮ್ಮ ದ್ರವ್ಯರಾಶಿ. ಹಾಗಿದ್ರೆ ನಾವು ಸ್ವತಂತ್ರ ಪತನದಿಂದ ತಪ್ಪಿಸಿಕೊಳ್ಳಬಹುದಂತಹ ಸಂದರ್ಭದಲ್ಲಿ ಅಂತ ಕೇಳ್ತಿದ್ದಾರೆ. ಇಲ್ಲ, ಗುರುತ್ವಾಕರ್ಷಣ ಬಲ ಸರಿ. ನಗಣ್ಯ ದ್ರವ್ಯರಾಶಿ ಇದ್ದರೂ ಸ್ವತಂತ್ರ ಪತನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಗುರುತ್ವ ವೇಗೋತ್ಕರ್ಷವು ದ್ರವ್ಯರಾಶಿಗೆ ಅವಲಂಬಿತವಾಗಿಲ್ಲ. ನೀವು ಡಿರೈವ್ ಮಾಡಿದ್ದೀರಿ ಅಲ್ವಾ, F=ma ನ್ಯೂಟನ್ನ ಎರಡನೆಯ ನಿಯಮದ ಪ್ರಕಾರ. ಹಾಗೆ F=mg ಅಂತ ಬರಿತೀವಿ ನಾವು. g ಅಂದ್ರೆ ಗುರುತ್ವ ವೇಗೋತ್ಕರ್ಷ. ಈಗ ನಾವೇನ್ ಬರಿಬಹುದು, ma=mg ಅಂತ ಬರೆದಾಗ ಸ್ವತಂತ್ರ ಪತನದ ಸಂದರ್ಭದಲ್ಲಿ ಅದರ ಮೇಲೆ ಆಕ್ಟ್ ಆಗ್ತಾ ಇರುವಂತದ್ದು ಗುರುತ್ವಾಕರ್ಷಣ ಬಲ ಆಗಿರ್ತದಲ್ಲ. ಆದ್ದರಿಂದ ಇದು ಯಾವುದೇ ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿರೋದಿಲ್ಲ. ಥ್ಯಾಂಕ್ ಯು.